ಲೇ ಅಂಬುಜಿ, ನನ್ನ ಮಾತು ಕೇಳ್ತಿಲ್ಲ ನನ್ನ ಮಾತು. ಅಕ್ಕ ಹೋಗಕ್ಕ ನೀನು ಬಿಸಿ ಬಿಸಿ ಕಾಫಿ ಕುಡಿಯೋಗಕ್ಕ. ಅಜ್ಜಿ ಹೋಗಿ ಬಿಸಿ ಬಿಸಿ ಕಾಫಿ ಕುಡಿಯೋಗಿ. ನಾನು ಅಜ್ಜಿ ಇವಳು 16 ವರ್ಷದ ಹುಡುಗಿ. ನಡಿಯ ಒಳಕ್ಕೆ. ಹೋಗಕ್ಕ, ನೀನು ಸುಮ್ಮನೆ ತಲೆ ತಿನ್ಬೇಡ. ಬರ್ತಾನಿರು, ಶಿವಪ್ಪನ್ ಬರ್ತಾನಿರು. ಬಂದ್ರೆ ಬರ್ತಾನೆ, ಹೋಗು. ಮೇಡಮ್ಮ, ಇವಾಗ ಏನು ಮಾಡೋದು? ಇದು ಶವಾಸನ ಮಾಡ್ಬೇಕು. ಶವಾಸನ ಹಂಗಂದ್ರೆ ಏನು? ಮಲ್ಕೊಬೇಕು. ಯಾರು ಬಂದು ಏನೇ ಮಾತಾಡಿದ್ರು ಎದ್ದೇಳ್ಬಾರ್ದು, ಮಲ್ಕೊಬೇಕು. ಸುಮ್ಮನೆ ಹಿಂಗೆ ಸೈಲೆಂಟ್ ಆಗಿ. ಯಾರು ಏನೇ ಮಾತಾಡ್ಲಿ ಎದ್ದೇಳ್ಬಾರ್ದು. ಸರಿ ಮೇಡಮ್ಮ. ಅವ್ರು ಬಂದು ಹೊಡೆದ್ರು ಎದ್ದೇಳ್ಬಾರ್ದು, ಹಂಗೆ ಇರ್ಬೇಕು. ಲೇ ಸತ್ತಾತಿರ, ಸುಮ್ಮನೆ ಇರ್ರೆ. ಇದು ಮಾಡಿದ್ರೆ ಏನ್ ಬರ್ತದೆ? ನಿನ್ ತಲೆ ಮೇಲೆ ಕೂದಲು ಬೆಳಿತಾವಲೇ ಚಿಕ್ಕನೆ. ಅಯ್ಯ, ಹಂಗಾರೆ ನಾನು ಮಾಡ್ತೀನಿ. ಏನ್ ಮೇಡಮ್ ಅವ್ರೆ ಅದು? ಶವಾಸನ. ಶವ ಗುಂದಳಮ್ಮ, ನೀನ್ ದೂರ ನಡೆ. ಏನೇನ ಮಾಡ್ಕೊಂಡು ಸತ್ಕ ಹೋಗ್ರಿ. ಅಯ್ಯೋ, ನಿದ್ದೆ ಮಾಡ್ತಾವನೆ ಇವನು. ನಿದ್ದೆ ಮಾಡ್ಬಾರ್ದು, ಧ್ಯಾನ ಮಾಡ್ಬೇಕು. ಸರಿ, ಹಂಗಾರೆ ನಾನು ಧ್ಯಾನ ಮಾಡ್ತೀನಿ. ಒಳ್ಳೆ ತಲೆನೋ ಹೋಗು. ಅಯ್ಯಯ್ಯ, ಇವಳಿಗೆ ಎಲ್ಲಿಂದ ಬಂದ್ಲಿ ಇವಳು? ಕೋತಿ ತಾನ್ಕೊಳ್ಳೋದ್ರೆ ನಾನೆಲ್ಲ ಕೆಡಿಸ್ತದಂತೆ ನೋಡು. ಲೇ ಚಿಕ್ಕನೆ, ಇಷ್ಟೊತ್ತಿಗೆ ಇವಾಗ ಎದ್ದವನೆ, ತಿರ್ಗಾ ಹೋಗಿ ಬರ್ತಿಗ್ಲಿಕ್ತಾವನೆ. ಲೇ ಅಂಬುಜಿ, ಎದ್ದೇಳ್ತಿಲ್ಲ, ಕೋಲೆತ್ಕೊಂಬರ್ಲೆ. ಬಾಪ ನೋಡು, ಬಾಪ ನೀನೇನ್ರ ಅವತಾರನ? ಓಹೋ, ಇದೇನತ್ಗೆ? ನೋಡಪ್ಪ ನೋಡು. ಏ ಅಂಬುಜಿ, ಅಲ್ಲ, ಮಾನ ಮರ್ಯಾದಿಲ್ಲ. ಏನಕ್ಕೆ ಈ ವಯಸ್ಸಿನಾಗ ಈ ಪಾಠಕ್ಕೆ ಬೀಳ್ತಾವಳಿ ಇವಳು? ಯಾಕತ್ಗೆ ಹಿಂಗೆ ಮಲ್ಕೊಂಡಿರೋದು? ಏನೋ ಶವಾಸನ ಅಂತೆ, ಶವಾಸನ. ಓ, ಯೋಗಾಸನ ಕಲಿತಾವಳೆ ಅಂಬುಜಿ. ಸರಿ. ಅಣ್ಣ ಹೋಗೋಣ, ನನ್ನ ತಂಗೆ ಸ್ವಲ್ಪ ಕೆಲಸ ಐತೆ, ಮುಗಿಸ್ಕೊಂಡು ಚೈತನ್ಯ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ಸರಿ ನಡಪ್ಪ. ಏನಾಯ್ತು? ಯಾರು ಇವರೆಲ್ಲ? ಅದ್ಯಾಕ ನಮ್ಮ ಅಪ್ಪನ ಅಲ್ಲೋಗ ಹಂಗೆ ಮಲ್ಕೊಂಡವನೆ? ಅದೇನೋ, ನೀನೇ ನೋಡಪ್ಪ, ನೀನೇ ನೋಡು. ಅಪ್ಪ ಏನೋ ಶವಾಸನ ಅಂತಪ್ಪ, ಶವಾಸನ. ಓ, ಸರಿ. ಈ ಕಾಲದಾಗ ಯೋಗಾಸನ ಕಲಿತಾವ್ರ? ಕಲೀಲಿ. ನೋಡಪ್ಪ, ನಿಮ್ಮ ಅಪ್ಪನ ಎಷ್ಟು ತರಲೆ ಮಾಡ್ತಾವ್ ನೋಡು. ಎಲ್ಲಾದ್ರೂ ಮಾಡ್ಕೊಳ್ಳಿ ಬಿಡು, ಗುಂಡಾಮುಚ್ಚೆ. ಆರಾಮಾಗಿರ್ಲಿ, ಖುಷಿಯಾಗಿ. ಹೂನಪ್ಪ, ನಿಮ್ಮ ಅಪ್ಪನ ಪಾಪ ಇನ್ನ ಎಳೆ ಮಗು, ಅದಕ್ಕೆ ಆರಾಮಾಗಿರ್ಲಿ. ನಾನು ವಯಸ್ಸಾಗಿರೋನು ಇಷ್ಟೆಲ್ಲ ಕಷ್ಟ ಬಿಡ್ತೀನಿ. ನನ್ನನ್ನು ನೀನು ಆರಾಮಾಗಿರು ಅಂತ ಒಂದು ದಿವಸನೂ ಹೇಳಲ್ಲ. ಫೋನ್ ಮಾಡಿ ಅದಾಯ್ತಾ ಇದಾಯ್ತಾ, ಬ್ಯಾಂಕ್ ಹತ್ರಕ್ಕೆ ಹೋಗಿದ್ದ, ದುಡ್ಡು ಬ್ಯಾಂಕಿಗೆ ಹಾಕ್ದ, ಡ್ರಾ ಮಾಡ್ಕೊಂಬಂದ, ಆ ಕೆಲಸ ಈ ಕೆಲಸ ಅಂತ ನಾನು ಕೇಳ್ತೀಯ. ಇವಾಗ ನಿಮ್ಮ ಅಪ್ಪನ ಆರಾಮಾಗಿರ್ಲಿ ಅಂತೀಯ. ನೋಡ್ದ ಎಂತನಯ್ಯ? ಅಣ್ಣ, ನಿನ್ನ ಕೆಲಸ ನೀನು ಮಾಡಬೇಕು, ನನ್ನ ಕೆಲಸ ನಾನು ಮಾಡಬೇಕು. ನಮ್ಮ ಅಪ್ಪನ ಕೆಲಸ ನಮ್ಮ ಅಪ್ಪನ ಮಾಡ್ಕೊಂತಾನೆ. ನೀನು ನಡಿ, ನಾನಿದ್ದೀನಲ್ಲ ನಿನ್ನ ಜೊತೆಗೆ, ನಡಿ. ಓಹೋ, ನಿಮ್ಮ ಅಪ್ಪನ ಆರಾಮಾಗಿರ್ಬೇಕೇನೋ, ನಾವು ಕಷ್ಟ ಬೀಳ್ಬೇಕು. ಎಂತ ಮಾತು ಹೇಳ್ತಾನೆ ನೋಡಿ ಇವನು. ಇವಾಗ ಏನಪ್ಪ, ನೀನೇನು ಆರಾಮಾಗಿರ್ಬೇಕೇನಪ್ಪ? ಹೂನಪ್ಪ, ನಂಗೆ ಜವಾಬ್ದಾರಿ ಬೇಕಾಗಿಲ್ಲ, ಸಾಕು. ನನಗೆ ಬುದ್ಧಿ ಬಂದ ಕಾಲದಾಗಿಂದ ಮನೆ ಜವಾಬ್ದಾರಿ ಒತ್ತು ನನಗೂ ತಲೆ ಕೆಟ್ಟೋಗ್ಬಿಟ್ಟದೆ. ಇವಾಗೂ ನಿಂತಿಲ್ಲ, ಎಲ್ಲ ನನ್ನ ತಲೆ ಮೇಲೆ ಅದೇ. ಇವಾಗ ನೀನು ಬಿಟ್ಟರೆ ಯಾರಪ್ಪ ಇರೋದು ಮನೆಗೆ? ಯಾರವ್ರೆ ಹೇಳು? ಈ ಮಾತುಗಳಿಗೆ ಏನು ಬರ ಇಲ್ಲ, ನಡಿಯಲೇ, ನಡಿಯಾ. ಶಿವಪ್ಪ, ಅವಳಿಗೆ ಹೇಳ್ಬಿಟ್ಟು ಹೋಗಪ್ಪ. ಅದೇನೋ ಶವಾಸನದಾಗ ಅವರೇ, ಎದ್ದೇಳಿ ಸುಮ್ಮನಿರು, ಆಮೇಲೆ ಹೇಳಿದ್ರೆ ಆಯ್ತು ಅಜ್ಜಿ. ಏನೋ ಹೋಗಪ್ಪ, ನಡೀರಾ. ಲೇ ಅಂಬುಜಿ, ಹೇಳಿ ಮಾತ ಮುಚ್ಚೋಗ ಹೋಗು. ಏನೇಮ್ಮ ನಿಮ್ಮ ಅಮ್ಮನ ಹಿಂಗೆ? ಅಯ್ಯೋ, ನಾವು ಬಿಟ್ಬಿಟ್ಟಿದ್ದೀರಿ. ಅಮ್ಮನ ಪಾಠ ಅಮ್ಮ ಏನೇನ ಮಾಡ್ಕೊಂಡ್ಲಿ ಅಂತ. ನಿಮ್ಮ ಹುಡುಗಿ ಅಲ್ಲ, ಯಾರು ಹುಡುಗಿ ಬರ್ತೀನಿ ಅಂತಂದ್ಲು, ಎಲ್ಲಜ್ಜಿ ಬರೋ ಇಲ್ಲ. ಬರ್ತಾಳೇನೋ, ತಡ್ಕ ಬರ್ತಾಳೆ. ನೀಗ ಒಬ್ಬ ಮಗಳಿದ್ಲಂತೆ, ಎಲ್ಲಿ ಮಗಳ ಊರಾಗಿ ಅವಳೆ ಬಿಟ್ಬಿಟ್ಟು ಬಂದಿದ್ದೀನಿ ಮನ್ಯಾಗ. ಎಷ್ಟು ಜನ ಮಕ್ಳು? ಇಬ್ರು ಹೆಣ್ಮಕ್ಳೇನಾ? ಇಲ್ಲ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಗಂಡು ಮಗು ಏನು ಕೆಲಸ ಮಾಡ್ತಾನೆ? ಇಲ್ಲ, ಅವನ್ಗ ಕೈ ಕಾಲ ಸ್ವಾಧೀನ ಇಲ್ಲ. ಊಟದಾಗಿಂದ ಎಲ್ಲೆಲ್ಲೋ ಆಸ್ಪತ್ರೆಗೆ ತೋರಿಸಿದ್ರಿ, ಆಗಲ್ಲ, ಊಟದಾಗಿಂದ ಹಿಂಗೆ ಇರೋದು, ಏನು ಮಾಡೋಕ್ಕಾಗಲ್ಲ ಅಂದರು. ಅಂಥವ್ರದ್ದೇ ಒಂದು ಸ್ಕೂಲ್ ಅದೇ, ಅಂಗವಿಕಲರದೆ ಅಂತ ಸ್ಕೂಲಾಗ ಬಿಟ್ಟಿದ್ದೀರಿ. 2 ವರ್ಷದಿಂದ ಅಲ್ಲೇ ಅವನೇ. ಅವ್ರು ಓದೋದು, ಬರೆಯೋದು, ಮಾತಾಡೋದು ಎಲ್ಲನೂ ಹೇಳ್ಕೊಡ್ತಾರೆ. ಅದಕ್ಕೆ ಅಲ್ಲೇ ಬಿಟ್ಟಿದ್ದೀರಿ. ಅಯ್ಯೋ ಪಾಪ, ಊಟದಾಗಿಂದಾನೆ ಹಂಗೆನಾ? ಊಟದಾಗಿಂದಾನೆ ಹಂಗೆ. ಹೆಣ್ಣು ಮಗುಕಿನ ಚಿಕ್ಕವನು ದೊಡ್ಡವನು. ನೋಡಮ್ಮ, ಎಂಥ ಕೆಲಸ. ಏನು ಅಲ್ಲಿ ಏನು ಹೇಳ್ಕೊಡ್ತಾರ? ಅದು ಹೆಂಗೆ ಇರಬೇಕು ಹಂಗೆಲ್ಲ ಹೇಳ್ಕೊಡ್ತಾರೆ. ಅಲ್ಲಿಗೆ ಹೋದಾಗಿಂದ ಅಷ್ಟು ಗೆಲುವಾಗ ಅವನೇ, ಪರವಾಗಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಟಿದ್ದೀರಿ. ಸರಿ. ಓಡಾಡೋಕ್ಕೆಲ್ಲ ಆತದ? ಇಲ್ಲ, ಆಗಲ್ಲ, ಬರ್ಕೊಂಡು ಓದ್ತಾನೆ. ಎಷ್ಟು ವರ್ಷ ಇವಾಗ ಅವನ್ಗ? 24 ವರ್ಷ. ಅಯ್ಯೋ ಯಾಕಮ್ಮ ಪಾಪ, ಎಂಥ ಕೆಲಸ ಆಗೋಯ್ತು. ಊನಮ್ಮ, ನನ್ನ ಮಕ್ಳು ಹಂಗೆ ಉಟ್ಬಿಡ್ತಾವಂತೆ. ನಾವೇನೋ ಕಾಣ್ರೆ ಏನೋ ಪೋಲಿಯೋ ಎಲ್ಲ ಹಾಕ್ಸ್ತಾರಲ್ಲಮ್ಮ, ಅದನ್ನ ಹಾಕ್ಸ್ಬೇಕಾಗಿತ್ತು. ಹಾಕ್ಸಿದಿರಿ, ಆದ್ರೆ ಏನೇನೋ ದೋಷ ಗೀಸ ಇತ್ತೇನೋ, ಯಾರ ಹತ್ರನ ಶಾಸ್ತ್ರನ ಕೇಳಬೇಕಾಗಿತ್ತು ತಾನೆ. ಕೇಳಿದ್ರೆ ಅಜ್ಜಿ ಏನೇನೋ ಪೂಜೆಗಳು ಮಾಡಿದ್ರೆ ನಾವು ಸುಮ್ಮನೆ ಇಲ್ಲ, ಹಾಸ್ಪಿಟ್ಲ್ಗಳು ಎಲ್ಲ ತಿರುಗಿದ್ರಿ, ಏನೂ ಪ್ರಯೋಜನ ಆಗಿಲ್ಲ. ಮಲ್ಕೊಂಡಿರ್ತ ಹತ್ರನೇ ಇರೋದಂದ್ರೆ ಬೆಲೆ ಕಷ್ಟ ಅಲ್ಲಮ್ಮ ಪಾಪ. ಕಷ್ಟನೇ ಏನು ಮಾಡೋದು? ಅವ್ರು ನೋಡ್ಕೊಂತೀರಿ ಅಂತಂದ್ರೆ ತಿಂಗಳಿಗೆ 10,000 ರೂಪಾಯಿ ಕತ್ತೀರಿ. ಸರಿ ಬಿಡು, ಹಂಗಾದ್ರೆ ದೊಡ್ಡ ಹುಡುಗನೇ. ದೊಡ್ಡ ಹುಡುಗನೇ ಅಜ್ಜಿ.
ಹುಡುಗಿ ಬರೇ ಇಲ್ಲೇ ಬತ್ತಾಳ್ ಇರಮ್ಮ. ಪಾಪ ನಿಮ್ಗೂ ಬೆಲೆ ಕಷ್ಟ ಆತಲ್ಲಮ್ಮ. ಕಷ್ಟದ ಕತೆ ಯಾಕೆ ಹೇಳ್ತೀರಾ? ಇವಾಗ ಮದುವೆ ಮಾಡಬೇಕು ಅಂತ ಅನ್ಕೊಂಡ್ರೆ ಮಗಳಕ ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗಾಗೋಯ್ತು. ಏನು ಮಾಡಬೇಕು ಏನೋ. ಮೇಡಮ್ಮ ಇಷ್ಟೊತ್ತ ಬರೋದು? ಇದೇನಮ್ಮ ಗುಂಡಮ್ಮಜ್ಜಿ, ಇದೇನಿದು? ಎಲ್ಲ ಹೋಗ್ಬಿಟ್ಟವ್ರೆ. ಯಾರು ಗೊತ್ತಿಲ್ಲ, ಎಲ್ಲ ಹೋಗ್ಬಿಟ್ಟವ್ರೆ. ಅಲ್ಲ ಯಾಕೆಲ್ಲ ಹಿಂಗೆ ಬಿತ್ತೋಗವ್ರೆ? ಇವ್ರು ಯಾರು? ಅದೇನ ಮಾವನ, ಚಿಕ್ಕ ಮಾವನ, ಇವ್ರಿಬ್ರು ಯಾರು? ಎಲ್ಲ ಕಾಡಿಂದ ಬಂದವ್ರೆ. ಅಲ್ಲೋಡು, ಯಾರಂತ ಕೇಳಿದ್ರಿ ಏನೇನೋ ಹೇಳೋದು? ಆ ಕೊನೆಯಾಗ ಮಲ್ಕೊಂಡಿರೋ ನಿಮ್ಮ ಮಾವನ, ಇಲ್ಲಿ ಮಲ್ಕೊಂಡಿರೋ ನಿಮ್ಮ ಅಂಬುಜಿನ, ಈಗ ಇಲ್ಲಿ ಮಲ್ಕೊಂಡಿರೋ ಅಮ್ಮನ, ಇವ್ರ ಅಮ್ಮನು. ಏನು ಅಂಬುಜಿ? ಅಯ್ಯೋ, ಏನ್ ಬಂತು ನಮ್ಮ ಅಂಬುಜಿಗೆ ಈ ಕಾಲದಾಗ? ಇವಾಗ ಎಲ್ಲ ಸರಿನಾ? ಯಾಕೆ ಮಲ್ಕೊಂಡಿರೋದು? ಏನೋ ಶವಾಸ್ನ ಅಂತೆ, ಶವಾಸ್ನ. ಸೋರೋಯ್ತು ಕತೆ. ಅಯ್ಯೋ ಅಂಬುಜೆ ಅಜಯ ಏನು ಸತ್ಕಿತ್ ಹೋಗೋಳೆ ನೋಡು. ಓದ್ತಾಳೆ ಹೋಗು. ಹೋದ್ರೆ ಪೀಡೆ ಒಂದೈತು. 3 ದಿವಸದಿಂದ ಹಾಳು, 11 ದಿವಸ ತಿತ್ತಿ ಮುಗಿಸ್ಕೊಂಡು ಹತ್ತು ಸುಮ್ಮನೆ ಆಗೋಗೋದು. ಈ ಪಾಠಕ್ಕೆ ಬಿದ್ದು ಸಾಯ್ತಾವಳೆ ನೋಡಿ ಇವಳು. ಅಯ್ಯೋ ಮೇಡಮ್ಮ, ಹೋಗೋಣ. ಅವ್ರಿಗೇನು ಯೋಚನೆನಾ ಚಿಂತೆನಾ? ಯಾವ ಯೋಚನೆನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ನಡೀರಿ ಹೋಗೋಣ. ಬರ್ರಿ, ನಮ್ಮದೇ ಗಾಡಿ ಐತೆ, ನಮ್ಮ ಗಾಡಿನಲ್ಲಿ ಹೋಗೋಣ. ಸರಿ ಮೇಡಮ್ಮ. ಅವ್ರಿಗೇನು ಪುಣ್ಯಾತ್ಮರ್ಕ ಯಾವ ಯೋಚನೆನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಯಾವ ಗಂಡ ನೋಡಬೇಕು, ಯಾವ ಮಕ್ಕಳು ನೋಡ್ಬೇಕು, ಎಲ್ಲ ಮುಗಿಸ್ಕೊಂಡವ್ರೆ. ಅವ್ರು ಎಲ್ಲಿದ್ರು ನಡೀತೈತೆ. ನಮ್ಗಿದ್ದಂಗೆ ಏನೋ ಕಷ್ಟಗಳವ ಅವ್ರಿಗೆ, ಅದೇಳು ಮುಖ್ಯವಾಗಿ. ಅದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇರೋದು. ಸಂಸಾರಕ್ಕೆ ತಂದು ಹಾಕ್ಬೇಕಾ, ಮಕ್ಕಳಿಗೆ ಮದುವೆ ಮಾಡ್ಬೇಕಾ, ಏನಿಲ್ಲಲ್ಲ. ಅದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇರೋದು. ಏನಕ್ಕ ಆರಾಮಾಗಿ ಕೂತ್ಕೊಂಬಿಟ್ಟಿದ್ಯಾ? ಬಾಮ್ಮ ಗೌರಮ್ಮ, ಇರೋಕ ಸವಿತಾ ಕೂಟ ಕೊಟ್ಬಿಟ್ಟು ಬರ್ತೀನಿ. ಕೊಡೋಗಮ್ಮ. ಅಂಬುಜಾ ಸಿಸ್ಟರ್ ಎದ್ದೇಳಿ, ಮುಗೀತು ಶವಾಸನ. ಲೇ ಶಿಕೋಣೆ, ಲೇ ಎದ್ದೇಳ. ಲೇ ಅಂಬುಜಿ, ನನ್ನ ಮಾತು ಕೇಳಿ, ಇದೆಲ್ಲ ಲಾಯಕಲ್ಲೇ. ಲೇ ಅಂಬುಜಾ ಸಿಸ್ಟರ್. ಏನ್ ಮೇಡಮ್, ಇವತ್ತು ಸಲೂನ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರೆ? ಎಷ್ಟು ಬೇಕು ಮೇಡಮ್? ಒಂದು 20-25 ಸಾವಿರ ಬೇಕು. ಅಯ್ಯೋ, 20-25 ಸಾವಿರ? ಹೌದು, ಏರ್ಸ್ ಎಲ್ಲ ಸ್ಟ್ರೈಟ್ ಮಾಡ್ತಾರೆ, ಆಮೇಲೆ ಬಾಡಿ ಮಸಾಜ್ ಮಾಡ್ತಾರೆ, ಅದಕ್ಕೆಲ್ಲ 25 ಸಾವಿರ ಆಗುತ್ತೆ. ಇನ್ನು ಚೆನ್ನಾಗಿ ತಳತಡ ಅಂತ ಹೊಲಿತೀರಾ ನೀವು? ಒಂದು 25 ಸಾವಿರ ಕಾಸಿದ್ರೆ ಕೊಡು. 25 ಸಾವಿರ ಅಲ್ಲ, 20 ಪೈಸೆ ಇಲ್ಲ ನನ್ನ ಹತ್ರ. ಬಾಯಿ ಮುಚ್ಕೊಂಡು ಒಳಕೋಗ್ಬಿಟ್ಟು ಸೀರೆ ಉಟ್ಕೊಂಬೋಗು, ಇಲ್ಲ ಬೀಳ್ತಾವ ನಿನ್ ಕೇಟ. ನಿನ್ನ ಹತ್ರ 25 ಸಾವಿರ ಇಲ್ಲ? ಹಂಗಾರೆ ನಿನ್ ಕತ್ತಾಗಿರೋ ಸರ ಕೊಡ್ತೀನಿ ಕೊಡು. ನಾನು ನಿಂಕ ಲೇ, ನಿನ್ ಸರ ಅದಲ್ಲ, ಅದನ್ನೇ ಮಾರ್ಬಿಟ್ಟು ಅದೇನೋ ಮಾಡ್ಕೋಗೆ ನೀನು. ನನ್ನನ್ನು ಕೇಳ್ಬೇಡ. ಅಯ್ಯೋ, ನೆನ್ನೆ ಎಲ್ಲ ಮಾರ್ಬಿಟ್ನಕ ಸರನ. ಅದು ಏನು ಹಿಂಗೆ ಹೇಳ್ತಾ ಇದೆಯಾ? ಶಿವಪ್ಪನ್ ತಿಳಿದ್ರೆ ಸುಮ್ಮನೆ ಬಿಡ್ತಾನೇನೆ. ನೆನ್ನೆ ಮಾರ್ಬಿಟ್ಟು ಇವೆಲ್ಲ ತಗೊಂಬಂದಿದ್ದು ನಾನು. ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಿ ತಗೊಂಬಂದಿದ್ದು. ನೀ ಬಾಯಿ ಮುಚ್ಕೊಂಡು ನಿನ್ ಕತ್ತಾಗಿರೋ ಸರ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಕಿತ್ಕೊಂಡು ಹೋಗ್ಬಿಡ್ತೀನಿ. ಬಾ ಮುಟ್ಟು ಸರನ ನೋಡಿ, ಕೈ ಕತ್ತಿಸ್ಬಿಡ್ತೀನಿ. ನಿನ್ ಮಗ ಮುಚ್ಚೋಗ. ಮನ ಮರ್ಯಾದೆ ಇಲ್ಲೇನ ನಿಂಕ? ಅಕ್ಕ, ಯಾರೋ ನೆಂಟ್ರು ಬಂದವ್ರೆ? ಬಂದವ್ರು ಬಾಮ್ಮ. ಪೇಪರ್ಗಳಾಗ್ಯಾರ. ದಿಸ್ ಲೇಡಿ ಇಸ್ ಕುಂಬಳಕಾಯಿ. ಏನಂತಕ ಏನೋ ಇಂಗ್ಲೀಷ್ ಮಾತಾಡ್ತಾರ ಇಂಗ್ಲೀಷ್ ಅವ್ರ ಮುಂಡ ಮಸ್ತ್. ಲೇ ಯಾವಳವಳು, ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಬೀಳ್ತಾವೆ ಏಟುಗಳು. ಯಾಕಕ್ಕ ಹೇಳ್ತಾ ಇದೀಯಾ? ಡಬ್ಬಲ್ ತಿರ್ಕೊತೀನಲ್ಲ ಅವಳು. ಹೇಳು ನೋಡಿ ಮೇಡಮ್, 25 ಸಾವಿರ ಅಲ್ಲ, 50 ಸಾವಿರ ಆಗ್ಲಿ. ನಾನು ನಮ್ಮ ಯಜಮಾನ್ರ ಹತ್ರ ಈಸ್ಕೊಂತೀನಿ. ನನ್ನನ್ನ ಕರ್ಕೊಂಡೋಗ್ರಿ ಆಯ್ತಾ? ಕೂದಲುಗಳೆಲ್ಲ ಕಟ್ ಮಾಡಾಕ್ಬಿಟ್ಟು ಆಮೇಲೆ ಮಕ್ಕ ಎಲ್ಲ ತಣ ಅಂತ ಹೊಳಿಬೇಕು. ಇನ್ನ ನಂಗೆ ಚೂಡಿದಾರ್ಗಳು ಅವು ಇವೆಲ್ಲನೂ ಬಟ್ಟೆ ತಕೊಡ್ಬೇಕು. ಸರಿ, ನಮ್ಮ ತಕೊಡ್ತೀನಿ. 25 ಸಾವಿರ ತಗೊಂಬೋಗಿ ಹೋಗೋಣ. ಅಕ್ಕ, ಯಾರಕ್ಕ ನಿಮ್ಮ ನೆಂಟ್ರೇನಕ್ಕ? ನಾನು ಎಂದೂ ನೋಡಿಲ್ಲ. ಯಾರಕ್ಕ ಇವ್ರಿಬ್ರು? ಅಯ್ಯ ಗೌರಮ್ಮ, ನಿನ್ ಕೆಲ್ಸ ನೋಡು, ನಮ್ಮ ಅಂಬುಜಿ ಅಲ್ಲ. ಇದೇನಕ್ಕ ಹೋಗೋ ಟೈಮ್ನಾಗ ಈ ಪಾಠಗಳು ಬೀಳ್ತಾವೆ? ಇದೇನಿದು ಇವಳು ವ್ಯಾಸ? ಅಯ್ಯ, ಅವಳು ವ್ಯಾಸಕ್ಕೆ ನಾನು ದ್ವಾಸವಯ್ಯ. ನೀನು ನೋಡು, ಅವಳು ಹೊಟ್ಟೆ ಉದ್ಯೋಗ ಇನ್ನ ಏನೋ ಅಯ್ಯೋ ಅನ್ಸ್ತಾಳೋ ಏನೋ. ಅಯ್ಯೋ, ನನ್ನ ಕೈಲಿ ನಂಬಕ್ಕೆ ಆತ ಇಲ್ಲಲ್ಲಕ್ಕ. ನಂಬಕ್ಕೆ ಆತ ಇಲ್ಲಲ್ಲ, ನಂಬಬೇಕು ನೀನು. ಹೂ ಇಸ್ ದಿಸ್ ಲೇಡಿ ಇದು ಸೆಕೆಂಡ್ ಹೆಂಡತಿ. ಮೈ ಗಂಡ ಸೆಕೆಂಡ್ ಹೆಂಡತಿ. ಐಸಿ. ಐಸು. ಯಾವರಮ್ಮ ನಿಂದು ಈ ಕಬ್ಬು ಬಟ್ಟಿಗೆ ಹಾಕಿರಮ್ಮ? ನಿನ್ಕೇನು ಮಾಡಕ್ಕೇನು ಕೆಲಸ ಇಲ್ಲನಮ್ಮ? ಕೋತಿ ತಾನು ಕೆಡೋದು ಹೇಳ್ತಾರೆ, ಒನನೆಲ್ಲ ಕೆಡಿಸ್ತದಂತೆ. ಹಂಗಾಯ್ತು ನಿನ್ ಕತೆ. ವಾಟ್ ನಾನ್ಸೆನ್ಸ್, ಟಾಕಿಂಗ್ ನೋ ಟಾಕಿಂಗು. ಒಳ್ಳೆ ಈಟಿಂಗು, ಅದಕ್ಕೆ ಹಂಗೆ ಡುಮ್ಮಿಂಗು. ಓಕೆ. ಏನಕ್ಕ ಅವ್ರು ಮಾತಾಡ್ತಾ ಇರೋದು? ಯಾವಾಗ ಹೇಳಿದ್ವಾ? ಓನ್ಲಿ ಈಟಿಂಗು, ನೋ ಟಾಕಿಂಗು. ಎಸ್. ಹಸ್ಬೆಂಡ್ ಸೆಕೆಂಡ್ ವೈಫು. ಎಸ್. ನೋಡ ಅಂಬುಜೆ, ಮಾನವಾಗಿ ಹೋಗಿ ಒಳಕೋಗಿ ಸೀರೆ ಉಟ್ಕೊಂಬಂದು ಸರಿ, ಇಲ್ಲ ಅಂತಂದ್ರೆ ಬೀಳ್ತವೆ ನಿನ್ ಕೇಟುಗಳ. ಹೂ ಇಸ್ ದಿಸ್ ಓಲ್ಡ್ ಮ್ಯಾನ್? ಮೈ ಅಕ್ಕ. ಹೌದು, ನೀ ಬಾಯಿಸ್ಕೊಂಡಿರಕ್ಕ. ಗೋಯಿಂಗ್ ಹೋಮು, ಕಾಫಿ ಕುಡಿಂಗು. ಕಮ್ಮು. ಅಯ್ಯೋ, ಇವಾಗ ಕಾಲದಾಗ ಏನ್ ಬರ್ತಾರೆ ಉತ್ಕೊಂಡು ಹೋಗೋದ? ಅಲ್ಲಕ್ಕ, ನಮ್ಮ ಯಜಮಾನ್ ಸುಮ್ಮನೆ ಬಿಟ್ನಾ? ಇವನ್ ಯಾಕೆ ಹಿಂಗ್ ಬಿದ್ದವನೆ? ಅದೇನೋ ಶವಾಸಗಳಂತಮ್ಮ, ಅದೇನೋ ಮಾಡ್ತಾ ಇದ್ರು. ಇವ್ನ್ ಮಾಡು ಅಂತ ಹೇಳಿದ್ರು. ಅವ್ನಿಗೆ ಬರ್ತಿಲಿಕ್ತಾವ್ ನೋಡು. ಅಯ್ಯೋ, ಇವನ ಹತ್ರ ಯೋಗದ್ ಬಂದದ್ದಂಕ. ನಿಮ್ಮ ಯಜಮಾನು ನೋಡಿದ್ನಮ್ಮ, ಅದೇನೋ ಮುಲ್ಕೊಂಡಿದ್ರು. ಚೈತನ್ಯ ಉರ್ಕೋಬೇಕು ಅಂತ ಹೋದ್ರು. ರಾಮ್ನು ಅಯ್ಯಪ್ಪನ ಇಬ್ರು ಸಾಯಂಕಾಲ ಬಂದ್ರೆ ಸರಿಯಾಗಿ ಉಗಿದು ಉಪ್ಪಾಕ್ತಾನೆ, ಹೇಳಿ ಉಗಿಸ್ಕೊಂಡ್ಲಿ. ಅಯ್ಯೋ, ಒಳ್ಳೆ ಕತೆ ಆಗೋಯ್ತು. ಇರಕ್ಕ ಬರ್ತೀನಿ ನಾನು, 1 ನಿಮಿಷ ಆಗಿ ಬನ್ನಿ. ಕೂತ್ಕಮ್ಮ ಗೌರಮ್ಮ. ಬಂದೆ ಇರಕ್ಕ, ಬನ್ನಿ.
ಇವಳ ಹತ್ರ ಬರ್ಕೊಂಡು ನಂಗೆ ಸಾಕಾಯ್ತು ಹೋಗು. ಆಂಟಿ ಆಂಟಿ ಪಲ್ಲವಿ ಯಾರು? ನಾನು ಮನು. ಓ ಮನು, ಯಾಕೆ ಫೋನ್ ಮಾಡಿದ್ರೆ? ಫೋನ್ ಹಚ್ತಾ ಇಲ್ಲ ಯಾಕೋ? ಮನ್ಸಿಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಮನು, ಅದಕ್ಕೆ ಮಾತಾಡೋದ ಬೇಡ ಅಂತ ನೀವು ಸುಮ್ಮನೆ ಫೋನೇ ಮುಟ್ತಾ ಇಲ್ಲ ನಾನು. ಅಯ್ಯೋ ಒಳ್ಳೆ ಪಲ್ಲವಿ ನೀನು. ಯಾಕೆ ನಾನಿದ್ದೀನಲ್ಲ, ನಿನ್ನ ಕಷ್ಟ ಏನೈತೆ ಅಂತ ನನ್ನ ಹತ್ರ ಹೇಳ್ಕೊ. ಏನು ಹೇಳ್ಕೊಳೋದು ಬಿಡು ಮನು, ನಮ್ಮ ಕಷ್ಟ ನಮಗೆ, ಬೇರೆಯವ್ರಿಗೆ ಒಂಥರ. ಏನಾಯ್ತು? ನಮ್ಮ ದೊಡ್ಡಮ್ಮನ ಮಗಳು ಇದೇ ಒಂದು ಚಿಕ್ಕ ಚಾನ್ಸು ಅಂತ ನನ್ನ ಮೇಲೆಲ್ಲ ಜಗಳಕ್ಕೆ ಬರ್ತಾವ್ರೆ. ನಮ್ಮಮ್ಮ ನೋಡಿದ್ರೆ ನಿಮ್ಮೂರೊಳಗೆ ಬಂದು ಕೂತ್ಕೊಂಡವಳೆ. ಹೆಂಗಂದ್ರೆ ಹಂಗೆ ಮಾತಾಡ್ತಾವ್ರೆ ಅವರಿಬ್ರು. ಯಾಕಂತ ಮಾತಾಡೋದು? ಹಾಂ, ಇಷ್ಟಿನಿಂದನೂ ಇಲಿಗಳ ಥರ ಇದ್ರು ಇವಾಗ ಹುಲಿಗಳು ಆಗ್ಬಿಟ್ಟವ್ರಾ? ಹ್ಞೂ ಮನು, ಹುಲಿಗಳ ಥರ ಆಗ್ಬಿಟ್ಟವ್ರೆ. ಅವ್ರು ಮಾತಾಡೋಕ್ಕೆ ಆಗ್ತಾ ಇಲ್ಲ ನನಗೆ. ಎಲ್ಲೋತ್ರಿ ಇವಾಗ? ತೋಟದ ಹತ್ರ ಹೋಗೋರೆ. ಯಾಕೆ ಪಲ್ವಿ ಏನಾಯ್ತು? ಇದ್ದಾರೆ ಹುಚ್ಚಿರು. ಹಾಂ, ಹುಚ್ಚಿರಲ್ಲ ನಮ್ಮಣ್ಣ. ನಿಮ್ಮಣ್ಣ? ಹ್ಞೂ ನಮ್ಮಣ್ಣ. ಸರ್ ಯಾಕೆ ಸರ್ ಇದ್ದಕ್ಕಿದ್ದಂಗೆ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಅಲ್ಲ ಸರ್, ಕೂದಲು ಕಟಿಂಗ್ ಸಹ ಮಾಡಿಸಿಲ್ಲ. ಯಾಕೆ ಸರ್? ಅಯ್ಯೋ ತುಂಬ ಗಲಾಟೆ ಮಾಡ್ತಾ ಇದ್ದಾನಮ್ಮ ಈ ನಡುವೆ. ಕಟಿಂಗ್ ಸಹ ಮಾಡಿಸ್ಕೊತಾ ಇಲ್ಲ, ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲ, ನಾವು ತಿಂಗಳು ನಿಮ್ಗೆ 10,000 ಕಟ್ತಾ ಇದ್ದೀರಿ ತಾನೆ, ಅವ್ನು ನೋಡ್ಕೊಳ್ಳಿ ಅಂತ. ಇವಾಗ ನೀವು ಹಿಂಗೆ ಮಾಡಿದ್ರೆ ಹಂಗೆ? ಕರ್ಕೊಂಬರೋಕ್ಕೂ ಮುಂಚೆ ನಮ್ಗೆ ಫೋನ್ ಮಾಡ್ಬೇಕು ತಾನೆ ಸರ್ ನೀವು? ನಿಮ್ಮ ತಂದೆಯವ್ರ ಫೋನ್ ಮಾಡ್ತಾನೆ ಇದ್ದೀನಿ ನಿನ್ನೆಯಿಂದ. ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ. ಹ್ಞೂ ಸರ್, ಫೋನ್ ನಮ್ಮ ಅಪ್ಪಂದು ಸ್ವಿಚ್ ಆಫ್ ಆಗಿಬಿಟ್ಟದೆ, ಅದಕ್ಕೆ ಕರ್ಕೊಂಬಂದಿದ್ದು. ಸರಿ ನಮ್ಮ ಮಗು ನಿಮ್ಗೆ ಸೇರಿಸಿದ್ದೀವಿ. ಸರಿ, ನಾನು ನೋಡ್ತೀನಿ, ನನ್ನ ಕೆಲಸ ಅಲ್ಲ ಸರ್. ಸಡನ್ನಾಗಿ ಹಿಂಗೆ ಕರ್ಕೊಂಬಂದ್ಬಿಟ್ರೆ ಹೆಂಗೆ ಸರ್? ಅಲ್ಲೇ ಇಟ್ಕೊಳ್ಳಿ ಸರ್, ಆಮೇಲೆ ನಾವು ಬೇಕಾದ್ರೆ ಕರ್ಕೊಂಬರ್ತೀರಿ. ಇಲ್ಲ ಅಮ್ಮ, ಆಗಲ್ಲ, ಊಟನೂ ಮಾಡ್ತಾ ಇಲ್ಲ, ಸುಮ್ಮನೆ ಅಳ್ತಾ ಇರ್ತಾನೆ ಯಾವಾಗ್ಲೂ. ಸರಿ, ನಾನು ಹೊಡ್ತೀನಮ್ಮ. ಅಲ್ಲ ಎಂಥ ಪಾಪಿಗಳು. ಅಲ್ಲ ಕಟಿಂಗ್ ಮಾಡಿಸ್ಕೊಂಡು ಕರ್ಕೊಂಬರ್ಬೇಕು. ಎಷ್ಟು ಉದ್ದ ಕೂದಲು ಬೆಳೆದೈತೆ ನೋಡ. ಅದು ಎಷ್ಟು ವರ್ಷ ಆಗೈತೆ ಅವನು ಕಟಿಂಗ್ ಮಾಡಿಸಿ. ತಿಂಗಳು 10,000 ಕೊಡ್ತಾ ಇದ್ದೀರಾ, ಆದ್ರೆ ಹೆಂಗೆ ನೋಡ್ಕೊಂಡವ್ರು ನೋಡಿ ನಮ್ಮ ಅಣ್ಣನ. ನಿಮ್ಮ ಅಣ್ಣನ ಏನಾಗೈತೆ ಪಲ್ವಿ? ಯಾರು ಗೊತ್ತು ಏನಾಗೈತೆ ಅಂತ. ಊಟದಾಗಿಂದ ಅವ್ನು ಹಿಂಗೆ ಇರೋದು. ಅಯ್ಯೋ ಪಾಪ. ಯಾಕೋ ಬಂದಿದ್ದು? ಅಲ್ಲೇ ಇರೋಕ್ಕದಿಲ್ಲ. ಹಾಂ, ಎತ್ಕೊಂಡೋಗಿ ಎಲ್ಲ ಕೆರೆಗೋ ಬಾವಿಗೆ ಹಾಕ್ಬಿಡ್ತೀನಿ ನೋಡ್ಕೊ. ನಿಂದೊಂದು ಸಾವು. ಅಯ್ಯೋ ಬೈಬೇಡ, ಸುಮ್ಮನೆ ಇರ್ಪಲ್ವಿ ಪಾಪ. ನಮ್ಮಮ್ಮನೂ ಇಲ್ಲ, ನಮ್ಮಮ್ಮನ ಬಂದು ನಿಮ್ಮೂರಲ್ಲಿ ಕೂತ್ಕೊಂಡವಳು. ಇವ್ನು ಹೆಂಗೆ ನೋಡ್ಕೊಳ್ಳೋದು ನಾವು? ನಾನು ಹೆಂಗೆ ನೋಡ್ಕೊಳ್ಳಿ ಒಬ್ಳೆ? ಇವ್ನಿಗೆ ಊಟ ಮಾಡಿಸ್ಬೇಕು, ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು, ಎಷ್ಟು ಕೆಲಸ ಐತೆ. ನಮ್ಗೆ ನೋಡ್ಕೊಳಕ್ಕಾಗಲ್ಲ ಅಂದಿದ್ದಕ್ಕೆ ಆ ಆಶ್ರಮದಲ್ಲಿ ಬಿಟ್ಟಿರೋದು. ಇವ್ರು ನೋಡಿ ಇದ್ದಕ್ಕಿದ್ದಂಗೆ ಕರ್ಕೊಂಬಂದು ಬಿಟ್ಬಿಟ್ಟೋಗ್ಬಿಟ್ಟಿದ್ದು. ಸರಿ ಪಲ್ವಿ, ನಂಗೊಂಚೂರು ಕೆಲಸ ಇತ್ತು, ಅದಕ್ಕೆ ಬಂದೆ. ನಾನು ಮತ್ತೆ ಆಮೇಲೆ ನಾಳೆ ಯಾವಾಗಲಾದ್ರೂ ಬರ್ತೀನಿ. ಇಲ್ಲ ಫೋನ್ ಮಾಡ್ತೀನಿ ಬಿಡು. ಏನಕ್ಕೆ ಬರೋಕೆ ಹೋಗಿದ್ದೀನಿ ನೀನು? ಹಾಂ ಅಮ್ಮ ಏನಮ್ಮ ಹೆಂಗಿದೆಯಾ ನೋಡ? ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ಲೇ ಇಲ್ಲಿ ಯಾರು ನೋಡ್ಕೊಂತಾರೆ ನಿನ್ನ ನಾನು ನೋಡ್ಕೊಳಲ್ಲ. ನಾನು ನಿಂಗೆ ಊಟ ಎಲ್ಲ ಮಾಡಿಸಲ್ಲ. ಬಚ್ಚಲ ಮನೆಗೆಲ್ಲ ಕರ್ಕೊಂಡು ಹೋಗ್ಬೇಕು, ಎತ್ಕೊಂಡು ಹೋಗ್ಬೇಕು. ಏನಿಂದ ಇದು ಪಜ್ಜಿತೆ? ಸತ್ತೋಗಿದ್ರೆ ಎಷ್ಟು ನೆಮ್ಮದಿಯಾಗನ ಇರ್ತಾ ಇದ್ರೆ, ಇರೋನ್ನೆಲ್ಲ ಸಾಯಿಸ್ತಾ ಇದೆಯಾ? ಏನಾನ ಮಾತಾಡಿದ್ರೆ ಅಳ್ತೀಯಾ? ಮುಚ್ಚು ಬಾಯೇ, ಮುಚ್ಚು ಬಾಯಿ. ಹತ್ರ ಒಟ್ಟು ಬಿಡ್ತೀನಿ ನೋಡ್ಕೊ. ಹೋಗಿ ಮಲ್ಕೋಗೋ. ಇವಾಗಿರೋ ಕಷ್ಟ ಸಾಲದು ಅಂತ ನೀನೊಂದು ಬಂದು ಒಪ್ಪಿಸ್ಕೊಂಡಿದ್ಯಾ? ಮುಚ್ಚೋ ಬಾಯಿ, ಒಗ್ದಾಕ್ಬಿಡ್ತೀನಿ ಬಟ್ಟೆ ಒಗ್ದಂಗೆ. ಈಗೇನು ರೋಗನ ಕಟಿಂಗ್ ಮಾಡ್ಸ್ಕೊಳಕ್ಕೆ? ಹೆಂಗಿದ್ಯಾ ನೋಡ? ಅಸಹ್ಯ ನೀನು ನೋಡಿದ್ರೆ ನನಗೆ. ಯೋಗೇಶ ಯಾವಾಗ ಬಂದು? ಯಾರು ಕರ್ಕೊಂಬಂದಿದ್ದು ನಿನ್ನ? ಆಶ್ರಮದವನು. ಏನೋ ಗಲಾಟೆ ಮಾಡ್ತಾವನಂತೆ, ಊಟನೂ ಸರಿಯಾಗಿ ಮಾಡ್ತಾ ಇಲ್ಲಂತೆ, ಅದಕ್ಕೆ ಕರ್ಕೊಂಬಂದು ಬಿಟ್ಟವ್ರೆ. ನೀನು ನಿಮ್ಮ ಅಮ್ಮನೇ ಇವ್ನು ಚಾಕ್ರಿ ಮಾಡಬೇಕು. ನಾವು ಮಾಡಲ್ಲಮ್ಮ, ನಿಮ್ಮ ಅಣ್ಣ ತಾನ, ನೀನೇ ಮಾಡು. ಇಷ್ಟೆಲ್ಲ ಮಾತಾಡ್ತೀಯಾ? ಅಣ್ಣನ ಚಾಕ್ರಿ ಮಾಡೋಕ್ಕಾಗಲ್ಲ? ಹಾಂ ನೀನು ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತಂದರೆ ನಿನ್ನ ನಿಮ್ಮ ಅಮ್ಮನ ಇಬ್ಬರನ್ನೂ ಒದ್ದಾಡ್ಸ್ಬೇಕು. ನಮ್ಮ ಅಪ್ಪನ ಸಾಯಿಸಿರೋದಲ್ತೀರ, ಇವಾಗ ನಾವು ನೀವು ಹೇಳ್ದಂಗೆ ಕೇಳ್ಕೊಂಡು ಬಿತ್ತಿರ್ಬೇಕಾ? ಮುಂಚಿನಂಗಲ್ಲ ಇವಾಗ. ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ನೀವು ಕೇಳಬೇಕು. ಇಲ್ಲ ಅಂತಂದರೆ ಬೀಳ್ತಾವೆ ಏಟುಗಳು. ಕರ್ಕೊಂಡೋಗಿ ನಿಮ್ಮ ಅಣ್ಣನ ಚಾಕ್ರಿ ಮಾಡೋಗೆ. ಅದಕ್ಕಿನ್ನ ಕೆಲಸ ಏನ ನಿಂಗ? ಕೆಲಸ ಏನು ಹೇಳಿ ನಿಂಗ? ತಿನ್ನೋದು, ಶೋಕಿ ಮಾಡ್ಕೊಂಡು ತಿರ್ಗೋದು. ನಿಮ್ಮ ಅಪ್ಪನ ದುಡ್ಡಾಕಿ ನಾನೇನು ಶೋಕಿ ಮಾಡ್ತಾ ಇಲ್ಲ. ನೋಡ್ಕೊಂಡು ಮಾತಾಡುವ. ನೋಡ್ಕೊಂಡೆ ಮಾತಾಡೋದು. ಬಾಯಿ ಮುಚ್ಕೊಂಡು ಹೋಗೆ ನೋಡ. ನಮ್ಮ ಅಮ್ಮನ ಬರೋವರೆಗೂ ನಮ್ಮ ಅಣ್ಣನ ಚಾಕ್ರಿ ನೀನೇ ಮಾಡಬೇಕು. ಅವ್ನು ನೀನೇ ಬಚ್ಚಲ ಮನೆಗೆ ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ಬೇಕು, ಊಟ ತಿನ್ನಿಸ್ಬೇಕು. ಮಾಡಲ್ಲ ಅಂದರೆ ಏನು ಮಾಡ್ತೀಯ? ಮಾಡಲ್ಲ ಅಂತಂದರೆ ಎದ್ರಿಗೆ ಹೇಳ್ಬೇಡ. ನಾನು ಹೇಳಿದ ಕೆಲಸ ಮಾಡು ಅಷ್ಟೇ. ಮಾಡಲ್ಲೇ ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ದುರಾಂಕಾರಗಳು ಜಾಸ್ತಿ ಆಗ್ಬಿಟ್ವು. ಬೇಕಾದ್ರೆ ನೋಡ್ಕೊ, ಬೇಕಿದ್ರೆ ತಗೊಂಡೋಗಿ ರೋಡಿಗೆ ಬಿಡೋಗು. ಇವಾಗಿರೋ ಕಷ್ಟಗಳಾಗ ನಿಂದೊಂದು ತಲೆನೋವು ನಂಕ. ಎಲ್ಲಿಗೆ ಬರ್ತಾ ಇದೆಯಾ? ಅಲ್ಲೇ ಇರೋ. ಆ ತಲೆ ಒಳಗೆ ಅದೆಷ್ಟು ಏನಾಯ್ತೋ ಏನೋ ಎಲ್ಲ ನೀಟಾಗಿ ಗುಂಡು ಮಾಡಬೇಕು. ನಡಿ ಆಚೆ. ಹತ್ತಿದೆಯಾ ಅಂದರೆ ಬೀಳ್ತಾವೆ ಏಟುಗಳ. ಮುಂದುವರಿಯುವುದು.